ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಂದ್ರಿಕಾ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ, ಸಂಜೆ ಸ್ನ್ಯಾಕ್ಸಿಗೆ ಏನಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ನಿಮಗೆ ಬೋರ್ ಆಗ್ತಾ ಇದೆಯಾ, ಬನ್ನಿ ನಾನಿವತ್ತು ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಜೋಳ, ಇದು ಮೆಕ್ಕೆಜೋಳ, ಸ್ವೀಟ್ ಕಾರ್ನ್ ಅಂತ ಹೇಳ್ತಾರಲ್ಲ ಅದೇ ಇದು. ಅದನ್ನು ಬಿಡಿಸ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಪೇಸ್ಟ್ ಥರ ಮಾಡ್ಕೋಬೇಕು, ನೀರು ಹಾಕ್ಕೊಂಡಿಲ್ಲ ಇದಕ್ಕೆ. ಇಲ್ಲಿ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು 3ರಿಂದ 4 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು 2 ಸ್ಪೂನು ಕಾರ್ನ್ಫ್ಲೋರು, ಅಚ್ಕಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನೀರು ಹಾಕಬಾರ್ದು, ಅದರಲ್ಲೇ ನೀರಿರುತ್ತೆ ನೋಡಿ. ಈ ರೀತಿ ಎಲ್ಲ ಮಿಶ್ರಣ ರೆಡಿ ಆದಮೇಲೆ ಇಲ್ಲಿ ಮೊಸರು ಪ್ಯಾಕೆಟ್ನ ಇಟ್ಕೊಂಡಿದ್ದೀನಿ. ಮೊಸರು ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಈ ರೀತಿ ಆ ಬ್ಯಾಗ್ ಒಳಗಡೆ ನಾವು ಮಾಡ್ಕೊಂಡಿರೋಂಥ ಪೇಸ್ಟ್ನ ಒಳಗಡೆ ಹಾಕೊಳ್ಳೋಣ. ನಮಗೆ ಈಸಿ ಆಗುತ್ತೆ. ಪೈಪಿಂಗ್ ಬ್ಯಾಗ್ ಥರ ಮಾಡಿಕೊಂಡು ಈ ರೀತಿ ರಬ್ಬರ್ ಹಾಕೊಬಿಡೋಣ ಈ ಕಡೆ, ಯಾಕಂದರೆ ಅದು ಮಿಶ್ರಣ ಮೇಲೆ ಬರಬಾರ್ದು, ಅದಕ್ಕೋಸ್ಕರ. ಆಮೇಲೆ ಕೆಳಗಡೆ ಸೈಡ್ನ ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಈಸಿ ಆಗುತ್ತೆ ನಮ್ಗೆ ಹಾಕೊಳ್ಳೋದಕ್ಕೆ, ಅದಕ್ಕೋಸ್ಕರ. ಇದು ಕುರ್ಕುರೆ ಥರ ಬರುತ್ತೆ, ಒಂದು ಸ್ನ್ಯಾಕ್ಸ್ ಥರ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ತಿನ್ನೋದಕ್ಕೆ ಸಾಫ್ಟ್ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಇವಾಗ ನೋಡಿ, ಲೈನ್ಗೆ ಈ ರೀತಿ ಕುರ್ಕುರೆ ಟೈಪಲ್ಲಿ ನಾವು ಬಿಟ್ಕೋಬೇಕು ಎಣ್ಣೆಯಲ್ಲಿ. ಹಂಗೇ ಕೈ ಆಡಿಸ್ತಾ ಇರಬೇಕು ಮೇಲೆ ಕೆಳಗೆ, ಇಲ್ಲಾಂದರೆ ಜಾಸ್ತಿ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯಲ್ಲ. ಅದಕ್ಕೋಸ್ಕರ ನೀವು ಕಾಣ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಕುರ್ಕುರೆ ಯಾವ ರೀತಿ ಇದೆ ಅದೇ ರೀತಿ ಇದೆ. ಇದೇ ರೀತಿ ಒಂದ್ಸರಿ ಮಕ್ಕಳಿಗೆ ಮನೆಯಲ್ಲೇ ಟ್ರೈ ಮಾಡಿ. ರಜಾ ಇದೆ ಇವಾಗ, ಮಕ್ಕಳಿಗೆ ಏನಾದ್ರು ತಿನ್ನಬೇಕು ಅಂತ ಬೋರ್ ಅನಿಸ್ತಾ ಇರುತ್ತೆ ಸಂಜೆ ಟೈಮಲ್ಲಿ, ಈ ರೀತಿ ಮಾಡಿಕೊಡಿ. ಮಕ್ಕಳಿಗೆ ತುಂಬ ಖುಷಿಯಾಗಿ ತಿಂತಾರೆ. ಮೇಲೆ ಸ್ವಲ್ಪ ಚಾಟ್ ಮಸಾಲ ಅಥವಾ ನಿಮಗೆ ಪೆಪ್ಪರ್ ಪುಡಿ ಇದ್ದರೆ, ಕಾಳು ಮೆಣಸಿನ ಪುಡಿ ಇದ್ದರೆ ಅದಾರು ಹಾಕ್ಕೊಳ್ಬೋದು. ಇಲ್ಲಾಂದರೆ ಟೊಮೆಟೊ ಸಾಸ್ ಇದ್ದರೆ ಟೊಮೆಟೊ ಸಾಸ್ ಹಾಕಿ, ಎಲ್ಲ ಜೊತೆ ಚೆನ್ನಾಗಿರುತ್ತೆ.